ಸಿನಿ ಕಂಬೈನ್ಸ್ ಹಾಗೆ ಬೆಳಕು ಫಿಲ್ಮ್ಸ್ ಬ್ಯಾನರ್ ಅಡಿ ಮೂಡಿ ಬಂದಿದೆ. ಚಿತ್ರದಲ್ಲಿ ಬಹಳ ಮಂದಿ ಅದ್ಭುತವಾದ ನಟನೆ ತೋರಿಸಿದ್ದಾರೆ, ತಂತ್ರಜ್ಞರಿದ್ದಾರೆ, ಜೊತೆಗೆ ನಮ್ಮ ನಿರ್ಮಾಪಕರು ಕೂಡ ಒಂದು ಒಳ್ಳೆ ಕಂಟೆಂಟ್ಗೆ ಸಪೋರ್ಟ್ ಮಾಡಿದ್ದಾರೆ. ಕಾರ್ತಿಕ್ ಶೆಟ್ಟಿ, ಸತೀಶ್ ಶೆಟ್ಟಿ, ಶ್ವೇತಾ ರವಿಚಂದ್ರ ಶೆಟ್ಟಿ ಇವರು ಬೆಳಕು ಫಿಲ್ಮ್ಸ್ ನ ರೆಪ್ರೆಸೆಂಟ್ ಮಾಡಿದ್ರೆ, ನಮ್ಮ ದಿವ್ಯಾ ನಾರಾಯಣ್ ಅವರು ಹಾಗೆ ಕುಲದೀಪ್ ರಾಘವ್ ಲಕ್ಷ್ಮೇಗೌಡ ಅವರು KR ಸಿನಿ ಕಂಬೈನ್ಸ್ ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಇನ್ನು ಉಳಿದಂತೆ ಚಿತ್ರದಲ್ಲಿ ಬಹಳಷ್ಟು ಕಲಾವಿದರು ನಟನೆ ಮಾಡಿದ್ದಾರೆ. ಹೆಸರುಗಳನ್ನ ತಗೊಳ್ಳೋದಾದ್ರೆ MK ಮಠ ಸರ್ ಇದ್ದಾರೆ, ಕಾಂತಾರ ಚಿತ್ರಖ್ಯಾತಿಯ ಪ್ರಕಾಶ್ ತಮಿಳ್ನಾಡು ಅವರು, ರಘು ಪಾಂಡೇಶ್ವರ್ ಅವರು, ದೀಪಕ್ ರೈ ಅವರು, ಕಾರ್ತಿಕ್ ಭಟ್ ಅವರು, ಅನಿಲ್ ಉಪಾಲ್ ಅವರು, ಪ್ರಶಾಂತ್ ಅವರು, ಜಾಹ್ನವಿ ವಿಶ್ವನಾಥ್ ಅವರು, ವಿದ್ಯಾ ಅವರು ಅಭಿನಯಿಸಿದ್ದಾರೆ. ಅಧಿಪತ್ರ ಸಿನಿಮಾ ಮಂಗಳೂರು, ಕುಂದಾಪುರ, ಉಡುಪಿ ಭಾಗದ ಸುತ್ತಮುತ್ತಲಲ್ಲಿ ಶೂಟ್ ಮಾಡಲಾಗಿದೆ. ಈಗಾಗಲೇ ಟೀಸರ್ ಬಂದಿದೆ, ಹಾಡು ಬಂದಿದೆ. ಈ ಹಾಡಿಗೆ ಸಾಹಿತ್ಯವನ್ನ ನಮ್ಮ ಡಾಕ್ಟರ್ ಸ್ವಾಮಿ ಅವರು ಹಾಗೆ ಚಯನ್ ಶೆಟ್ಟಿ ಅವರು ನೀಡಿದ್ದಾರೆ. ಟೀಸರ್ ಎಲ್ಲರೂ ಮೆಚ್ಕೊಂಡಿದ್ದೀರಿ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ನಾಡಿದ್ದು ಚಿತ್ರದ ಟ್ರೇಲರ್ ಅನಾವರಣ ಆಗುತ್ತೆ. ಫೆಬ್ರವರಿ 7ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಅಧಿಪತ್ರ ಯಾವಾಗ ಅಂತ ಕೇಳ್ತಿರೋರಿಗೆಲ್ಲ ಒಂದು ಉತ್ತರ, ಫೆಬ್ರವರಿ 7ನೇ ತಾರೀಕು ರಿಲೀಸ್ ಆಗುತ್ತೆ. ಸೊ ಚಿತ್ರದ ಬಗ್ಗೆ ಸಾಕಷ್ಟು ಮಾತನಾಡೋದಿದೆ. ಇವತ್ತು ನಮ್ಮ ಜೊತೆಗೆ ಚಿತ್ರದ ವಿತರಣೆ ಹಕ್ಕನ್ನು ಪಡೆದಿರುವಂತಹ ಶಾಲಿನಿ ಆರ್ಟ್ಸ್ ನ ಪ್ರಶಾಂತ್ ಅವರಿದ್ದಾರೆ, ಅವ್ರನ್ನ ಕೂಡ ಬರ್ಮಾಡ್ಕೊಳ್ತಿದ್ದೇನೆ. ಪ್ರೀತಿಯ ಸ್ವಾಗತ. ಸೊ ಬಹಳ ಖುಷಿ ಆಗೋದೇನಂದ್ರೆ ಓಕೆ, ಸೊ ಈಗ ಚಿತ್ರದ ಟೀಸರ್ ಹಾಗೆ ಹಾಡನ್ನ ನೋಡ್ಕೊಂಡ್ ಬರೋಣ. ಅದಾದ್ಮೇಲೆ ಚಿತ್ರತಂಡದ ಜೊತೆ ಮಾತನಾಡೋಣ. ನಮಸ್ಕಾರ ಮಾಧ್ಯಮದವರಿಗೆ. ಇವತ್ತು ನಮ್ಗೆ ಗೊತ್ತಿದೆ ತುಂಬಾ ಫಂಕ್ಷನ್ಸ್ಗಳಿದ್ದಾವೆ. ನಮ್ಗೆ ಹೇಳ್ಬಿಟ್ಟಿದ್ದಾರೆ PR ಅವರೇ ಒಂದು 6 ಗಂಟೆ 6:15 ಮುಗಿಸ್ಕೋಬೇಕು ಅಂತ. ಹಾಗಾಗಿ ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ. ನಾನು ಡೈರೆಕ್ಟ್ ಏನು ಹೇಳಬೇಕು ಮೇಡಮ್ ಮೇಲೆ ಹೇಳಿದ್ದಾರೆ ಆಲ್ರೆಡಿ. ಕಂಟೆಂಟ್ ಬಗ್ಗೆ ಆಗಿರ್ಬೋದು. ಈ ಅಧಿಪತ್ರ ಸಿನಿಮಾ ಫೆಬ್ರವರಿ 7ಕ್ಕೆ ರಿಲೀಸ್ ಆಗ್ತಿದೆ. ನನಗೆ ಗೊತ್ತು ನಾನು ಮಾತಾಡಿದಾಗ ನಿಮ್ಮ ಕಂಟೆಂಟ್ ಆಗಲ್ಲ, ಬಟ್ ಈ ಅಧಿಪತ್ರ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಆಗುತ್ತೆ ಅಂತ ನನಗೆ ಹೋಪ್ಸ್ ಇದೆ. ಈ ಒಳ್ಳೆ ಕಂಟೆಂಟ್ ಆಗೋದಕ್ಕೆ ನಮ್ಮ ಟೆಕ್ನಿಷಿಯನ್ ಆಗಿರ್ಬೋದು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ನನ್ನ DOPಗಳಾಗಿರ್ಬೋದು, ನಮ್ಮ ಟೆಕ್ನಿಷಿಯನ್ ಟೀಮ್ ಏನಿದೆ ಇವರೆಲ್ಲರ ಸಪೋರ್ಟು, ಹಾಗೆ ನಮ್ಮ ನಿರ್ಮಾಪಕರುಗಳು. ನಿರ್ಮಾಪಕರು ಅಂತ ಕರೆಯಲ್ಲ, ಅವ್ರನ್ನ ದೇವ್ರ ಬ್ರದರ್ಸ್ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ. ಕುಲ್ದೀಪ್ ಸರ್ ಆಗಿರ್ಬೋದು, ಕಾರ್ತಿಕ್ ಶೆಟ್ಟಿ ಅವರಾಗಿರ್ಬೋದು, ಶ್ವೇತಾ ರವಿಚಂದ್ರ ಶೆಟ್ಟಿ ಅವರಾಗಿರ್ಬೋದು, ಇನ್ನೊಬ್ಬ ಸತೀಶ್ ಶೆಟ್ಟಿ ಅವರು ಬರಲಿಲ್ಲ. ಹಾಗೆ ಈ ಸಿನಿಮಾದಲ್ಲಿ ರೂಪೇಶ್ ಶೆಟ್ಟಿ ಅವರು ಮೇನ್ ಲೀಡ್ ಆಗಿ ಮಾಡಿದ್ದಾರೆ. ಜಾಹ್ನವಿ ಮೇಡಮ್ ಕೂಡ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಅವರಿಬ್ಬರ ಸಪೋರ್ಟ್ ಕೂಡ ಈ ಸಿನಿಮಾಕ್ಕೆ ಮುಖ್ಯ ಕಾರಣ ಆಗಿರುತ್ತೆ. ಈ ಸಿನಿಮಾ ಫೆಬ್ರವರಿ 7ಕ್ಕೆ ರಿಲೀಸ್ ಆಗುತ್ತೆ. ನೀವೆಲ್ಲರೂ ನಿಮ್ಮ ಮೂಲಕ ಕರ್ನಾಟಕದಲ್ಲಿ ಕೇಳ್ಕೊತೀನಿ, ಜನರಿಗೆ ಕೇಳ್ಕೊತೀನಿ, ಫೆಬ್ರವರಿ 7ಕ್ಕೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಏನು ಸರ್? ಇಲ್ಲ ಸರ್, ದೈವ ಒಂದು ಇದರಲ್ಲಿ ನಿಮ್ಮ ಟೀಸರ್ಲಿ ಹೆಂಗೆ ಕಾಣಿಸುತ್ತೆ ಸಸ್ಪೆನ್ಸ್ ಥ್ರಿಲ್ಲರು. ಇದರಲ್ಲಿ ಇನ್ನೊಂದು ಕರಾವಳಿಯ ಇನ್ನೊಂದು ಕಲ್ಚರ್ ಟಚ್ ಮಾಡಿದ್ವಿ, ಆಟಿ ಕಳಂಜ ಅಂತ. ಸೊ ಆ ಕಲ್ಚರ್ನ ಯೂಸ್ ಮಾಡಿದ್ದೀವಿ ಅಷ್ಟೇ. ಇದು ಸಸ್ಪೆನ್ಸ್ ಥ್ರಿಲ್ಲರ್ ಸರ್. ಇದು ಅಂದರೆ ಈಗ 83ಯಲ್ಲಿ ಒಂದು ಊರಿನ ಒಂದು ಘಟನೆ ನಡೆದಿರುತ್ತೆ. ಅದಕ್ಕೆ 25 ವರ್ಷ ಆದ್ಮೇಲೆ ಅದಕ್ಕೆ ಹೇಗೆ ಪರಿಹಾರ ಸಿಗುತ್ತೆ ಅನ್ನೋದು ಒಂದು ಕಥೆ ಇದು ಅಷ್ಟೇ ಸರ್. ಸರ್ ನನ್ನ ಹೆಸರು ಚಯನ್ ಶೆಟ್ಟಿ ಅಂತ. ನಾನು 2018ನಲ್ಲಿ ಇಂಡಸ್ಟ್ರಿಗೆ ಬಂದಿದ್ದೆ. ನಮ್ಮದೇ ಆ್ಯಡ್ ಏಜೆನ್ಸಿ ಇದೆ. ತುಂಬ ಆ್ಯಡ್ ಶೂಟ್ಗಳು ಮಾಡಿದ್ದೀನಿ, ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಿದ್ದೀನಿ, ಒಂದು 8 ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೆ. ಸಬ್ಜೆಕ್ಟ್ ಅಂದ್ರೆ ಸರ್, ಈಗ ಈ ಆಚರಣೆ ಸಂಪ್ರದಾಯ ಈ ಥರ ಇರೋ ಕಾಂಟೆಂಟ್ ಇರೋ ಸಿನಿಮಾ ಯಾವತ್ತೂ ಫೇಲ್ ಆಗಿಲ್ಲ. ಸೊ ಹಂಗಾಗಿ ನಾವು ಒಂದು ಸ್ಟ್ರಾಂಗ್ ಕಂಟೆಂಟ್ ತಗೋಬೇಕು ಅಂತ ಈ ಒಂದು ಕಥೆ ಆಯ್ಕೆ ಮಾಡ್ಕೊಂಡು ಸರ್. ಫೆಬ್ರವರಿ 7ಗೆ ನಾವು ಡಿಜಿಟಲ್ ಆಗಿ ತುಂಬ ಪ್ಲ್ಯಾನ್ ಮಾಡಿದ್ವಿ, ಬಟ್ ಮಾಧ್ಯಮದನ್ನು ಕರೆದು ಅನೌನ್ಸ್ ಮಾಡ್ಕೊಂಡಿರಲಿಲ್ಲ. ಸೊ ಆ ಒಂದು ರೀಸನ್ಗೆ ನಿಮ್ಮ ಮುಖಾಂತರ ಇವತ್ತು ಕರ್ನಾಟಕ ಜನರಿಗೆ ತಿಳಿಸ್ಬೇಕು ಅಂತ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ರಿಲೀಸು ಡಿಸ್ಟ್ರಿಬ್ಯೂಷನ್ ಬಂದು ಶಾಲಿನಿ ಆರ್ಟ್ಸ್ ಜಾಕ್ ಮಂಜು ಸರ್ ಕಡೆಯಿಂದ ಡಿಸ್ಟ್ರಿಬ್ಯೂಷನ್ ಆಗ್ತಿದೆ. ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಸಿನಿಮಾ ತೆರೆ ಕಾಣಿಸ್ತೆ. ಕರಾವಳಿ ಅಂತಿಲ್ಲ ಸರ್, ಆ ಕಡೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಅದು ಬಿಟ್ಟು ಆಲ್ ಓವರ್ ಕರ್ನಾಟಕನೇ ಟಾರ್ಗೆಟ್ ಮಾಡ್ತೀವಿ. ಇಲ್ಲ ಸರ್, ಸದ್ಯಕ್ಕೆ ಕನ್ನಡ ಒಂದೇ ಇದೆ. ರೆಸ್ಪಾನ್ಸ್ ನೋಡ್ಕೊಂಡು ನಾವು ಪ್ಲಾನ್ ಮಾಡ್ತೀವಿ ಸರ್. ಧನ್ಯವಾದಗಳು ಚಯನ್ ಶೆಟ್ಟಿ ಅವ್ರಿಗೆ. ಅಷ್ಟೇ ಸರ್, ಥ್ಯಾಂಕ್ ಯು ಸೋ ಮಚ್. ನಿರ್ಮಾಪಕರ ಪೈಕಿ ದಯಮಾಡಿ ವೇದಿಕೆಗೆ ಬರ್ಬೇಕಾ ಕೇಳ್ಕೊತೀನಿ. ಕುಲ್ದೀಪ್ ರಾಘವ್ ಲಕ್ಷ್ಮೇಗೌಡ ಅವರು ಹಾಗೆ ಕಾರ್ತಿಕ್ ಶೆಟ್ರು ದಯಮಾಡಿ ವೇದಿಕೆಗೆ ಬರ್ಬೇಕು. ಮಾತಾಡಿಸ್ತೀನಿ ಪ್ಲೀಸ್. ಬನ್ನಿ ಇಬ್ರು ನಿರ್ಮಾಪಕರು ಒಟ್ಟಿಗೆ ಬನ್ನಿ. ಓಕೆ,
ಕಾರ್ತಿಕ್ ಅವರಿಂದ ಮಾತು ಪ್ರಾರಂಭ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ವಿಡಿಯೋದವರಿಗೆ, ನಮ್ಮ ಹೀರೋಯಿನ್ಗೆ ಎಲ್ಲರಿಗೂ ನಮಸ್ಕಾರ ನನ್ನ ಕಡೆಯಿಂದ. ಸೊ ಫಸ್ಟ್ ಆಫ್ ಆಲ್ ಡೈರೆಕ್ಟ್ರು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡ್ತಿದ್ದಾರೆ. ನಿಮ್ಮೆಲ್ಲರ ಸಹಕಾರ ಕೊಟ್ಟು ನಾವು ಸಿನಿಮಾ ಒಳ್ಳೆ ರೀತಿಯಲ್ಲಿ ತೊಗೊಂಡು ಹೋಗ್ಬೇಕಂತ ನಾನು ಕೇಳ್ತೀನಿ. ಫೆಬ್ರವರಿ 7th ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಅದಕ್ಕೆ ಬೇಕಾದಂಥ ತಯಾರಿಗಳು ನಮ್ಮ ಡೈರೆಕ್ಟ್ರು ಮಾಡ್ಕೊಂಡಿದ್ದಾರೆ. ಅದೇ ಥರ ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ, ಕೋ ಪ್ರೊಡ್ಯೂಸರ್ಸ್ ಆಗಲಿ ನಮ್ಮ ಕಡೆ ನಾನು ಸಪೋರ್ಟ್ ಮಾಡಿದ್ದೀವಿ. ತುಂಬ ನಾನು ಯಾಕಂದರೆ ಹತ್ತಿರದಿಂದ ಅವ್ರನ್ನ ನೋಡಿರೋದ್ರಿಂದ ತುಂಬ ಕಷ್ಟಪಟ್ಟಿದ್ದಾರೆ. ಹಗಲು ರಾತ್ರಿ ಕಷ್ಟಪಟ್ಟು ಮಾಡ್ತಿದ್ದಾರೆ. ಸೊ ಅದಕ್ಕೊಂದು ಸಿನಿಮಾ ಮೂಲಕ ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತ ಅನ್ಕೊಂತಿದ್ದೀನಿ. ಸರ್, ಏನಾದ್ರು ಪ್ರಶ್ನೆ ಇದೆಯಾ? ಥ್ಯಾಂಕ್ ಯು ಕಾರ್ತಿಕ್ ಶೆಟ್ರೆ. ಕುಲ್ದೀಪ್ ಸರ್. ಎಲ್ರಿಗೂ ನಮಸ್ತೆ. ಮೀಡಿಯಾ ಮುಂದೆ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ಆ್ಯಕ್ಚುಲಿ ನಮ್ಮ ಕೋ ಪ್ರೊಡ್ಯೂಸರ್ ರವಿ ಸರ್, ನಮ್ಮ ಕಾರ್ತಿಕ್, ಇನ್ನೊಬ್ಬರು ಮಂಜಣ್ಣ, ಸತೀಶ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಚೈನ್ ಬಗ್ಗೆ ಹೇಳ್ಬೇಕಂತಂದರೆ ನಾನು ತುಂಬ ಕ್ಲೋಸ್ ಫ್ರೆಂಡ್. ನಾನು ಚೈನು ನಮ್ಮ ಆಫೀಸ್ ಮುಂದೆ ಅವ್ರದ್ದು ನಮ್ಮದು ಆಫೀಸು 2.5 years ನಾವು ಕ್ಲೋಸ್ ಫ್ರೆಂಡ್ಸು. ಸೊ ರೂಪೇಶ್ ಸರು, ಜಾನ್ವಿ ಮೇಡಮು, ಇದು ನಿಮ್ಮ ಕೈನಲ್ಲಿದೆ, ನಿಮ್ಮ ಸಿನಿಮಾ ಇದು. ನೀವೆಷ್ಟು ನಮಗೆ ಸಪೋರ್ಟ್ ಮಾಡ್ತಿರೋ ನಾವು ಅದಕ್ಕೆ ನಾವೇನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ. ಇಟ್ ಇಸ್ ಆಲ್ ಇನ್ ನಿಮ್ಮ ಕೈನಲ್ಲಿದೆ. ಒಳ್ಳೇದಾಗಲಿ ಸರ್. ನಮ್ಮದು ಲ್ಯಾಂಡ್ ಡೆವಲಪ್ಮೆಂಟ್ ಇದೆ ಸರ್, ಬಿಲ್ಡರ್ಸ್. ಹಾಂ, ನೋಡಿದ್ದೀವಿ ಸರ್. ದುಡ್ಡು ಸೇಫ್ ಅನಿಸ್ತು ಸರ್. ಸದ್ಯ ಏನೋ ದುಡ್ಡು ಸೇಫು, ಏನೋ ಪಾಪ ಚೇಂಜ್ ಮಾಡಿದ ಅಂತ ಅಂದ್ಕೊಂಡಿದ್ವಿ. ಏನೋ ಮಾಡ್ತಾನೆ ಅಂತ ನಾವು ಯಾವಾಗ ಸಿನಿಮಾ ಕೂತ್ ನೋಡಿದ್ವಿ ಅವಾಗ ಆ್ಯಕ್ಚುಲಿ ಉಸಿರು ಬಂತು ವಾಪಸ್ಸು. ಸರ್ ಇನ್ನೂ ಏನು ಮಾಡಿಲ್ಲ ಸರ್. ಆ್ಯಕ್ಚುಲಿ ಸಡನ್ನಾಗೆ ನಾವು Feb 7th ಅಂತ ಅಂದ್ಕೊಂಡ್ರು, ಬೇಗ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ತುಂಬ ಲ್ಯಾಕ್ ಆಗಿಬಿಟ್ಟಿತ್ತು, ಅಂದರೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗಿಬಿಟ್ಟಿತ್ತು. OTT ರೈಟ್ಸ್ ಎಲ್ಲ ಮಾತುಕತೆಯಲ್ಲಿ ಇದೆ ಸರ್. ಆ್ಯಕ್ಚುಲಿ ಡಿಸ್ಕ್ಲೋಸ್ ಮಾಡೋದಿಲ್ಲ, ಎಲ್ಲ ಆಗಲಿ, ಒಳ್ಳೇದಾದ್ಮೇಲೆ ಹೇಳ್ತೀವಿ ಸರ್. ಥ್ಯಾಂಕ್ ಯು ಕುಲ್ದೀಪ್ ಸರ್. ರವಿಚಂದ್ರ ಶೆಟ್ಟಿ ಅವರು. ಎಲ್ಲರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಿ ಆರ್ಮಿಯಲ್ಲಿ 18 ವರ್ಷ ಸರ್ವಿಸ್ ಮಾಡಿ ಬಂದಿಲ್ಲಿ ಒಂದು ಊರಲ್ಲಿ ಅಗ್ನಿಪಥ್ ಅಂತ ಟ್ರೈನಿಂಗ್ ಕೊಡ್ತಿದ್ದೆ ಫ್ರೀಯಾಗಿ ಹುಡುಗರಿಗೆ. ಅದರಲ್ಲಿ ನನ್ನ ಸ್ಟೂಡೆಂಟ್ ಒಬ್ಬ ಚೈನ್ ಶೆಟ್ರಿಗೆ ಪರಿಚಯ ಆಗಿ, ಅವ್ನು ಕಾಂತಾರದಲ್ಲಿ ವರ್ಕ್ ಮಾಡ್ತಿದ್ದ ಹಿಂದೆ. ಅವನು ಮತ್ತು ನನಗೆ ಹೇಳ್ದೆ ಫಿಲ್ಮ್ ಬಗ್ಗೆ ಈ ಥರ ಎಲ್ಲ ಇದೆ ಸರ್, ನೀವೇನಾದ್ರು ಸ್ವಲ್ಪ ಇದು ಮಾಡ್ತಾರೆ ಕೇಳಿದೆ. ಬಟ್ ನನಗೆ ಅದ್ರ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ. ಬಟ್ ಅದ್ರ ಮೇಲೆ ನನ್ನ ಹುಡುಗರೆಲ್ಲ ಹೋಗಿದ್ರು ಇದಕ್ಕೆ ಫಿಲ್ಮ್ ಶೂಟಿಂಗಿಗೆಲ್ಲ. ಅದಾದಮೇಲೆ ಬಂದು ಚೈನ್ ಶೆಟ್ರು ಬಂದಿದ್ದ, ಈ ಥರ ಒಂದು ಮೂವಿ ಮಾಡ್ತಾಯಿದ್ವಿ, ಸ್ವಲ್ಪ ನೀವೇನಾದರೂ ಇನ್ವೆಸ್ಟ್ ಮಾಡ್ತಾರೆ ಕೇಳಿದಾಗ, ಸರಿ ನಮ್ಮ ರಾಹುಲ್ ಅವರು ಸಹ ಹೇಳಿದರು, ಸರ್ ಮಾಡಿ ಸರ್, ಒಳ್ಳೆ ಕಂಟೆಂಟ್ ಇದೆ ಅಂತ ಹೇಳಿದ್ರು. ಅದಾದಮೇಲೆ ಮತ್ತೆ ನಾನು ಇದಕ್ಕೆ ಇಳಿದಿದ್ದು. ಇದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ, ಬಟ್ ಇದೆಲ್ಲ ನೋಡಿದ ಮೇಲೆ ತುಂಬ ಖುಷಿ ಆಯಿತು. ಮತ್ತು ರೂಪೇಶ್ ಶೆಟ್ಟರ್ದು ಆ್ಯಕ್ಟಿಂಗ್ ಎಲ್ಲ ನೋಡಿದೆ, ಮೇಡಮ್ ಇದೆಲ್ಲ ಆ್ಯಕ್ಟಿಂಗ್ ನೋಡಿದೆ, ತುಂಬ ಖುಷಿ ಆಯಿತು. ಖಂಡಿತ ಹಿಟ್ ಆಗುತ್ತೆ ಅನ್ನಿಸ್ತು. ಪ್ರಥಮ ಅನುಭವ ಇದು. ಮುಂದಿನ ನೋಡ್ಬೇಕು ಜನರು ಯಾವ ರೀತಿ ಕೈ ಹಿಡಿತಾರೆ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಮಿಲಿಟರಿ ಇದ್ದಿದ್ದಕ್ಕೆ ಹೌದು ಸರ್, ಖಂಡಿತ. ನನ್ನ ಜೊತೆಲಿ ಒಬ್ಬ ಆರ್ಮಿಯವರು ಇದರಲ್ಲಿ ಪೊಲೀಸ್ SP ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಸರ್ ಟ್ರೈನರಲ್ಲಿ. ಥ್ಯಾಂಕ್ ಯು ರವಿಚಂದ್ರ ಶೆಟ್ಟಿ ಅವರಿಗೆ. ಪ್ರೊಡ್ಯೂಸರ್ಗೆ ಧನ್ಯವಾದಗಳು, ಒಳ್ಳೇದಾಗ್ಲಿ. ಸೊ ನೀವು ಅನ್ಕೊಂಡಾಗೆ ಹಣ ಸೇಫ್ ಆಗ್ಲಿ. ಥ್ಯಾಂಕ್ ಯು. ಚಿತ್ರದಲ್ಲಿ ಜಾನ್ವಿ ವಿಶ್ವನಾಥ್ ಹಾಗೆ ವಿದ್ಯಾ ಅವರು ಕೂಡ ಒಂದೊಂದು ಪಾತ್ರ ನಿಭಾಯಿಸಿದ್ದಾರೆ. ತಮ್ಮಿಬ್ಬರನ್ನ ಕೂಡ ವೇದಿಕೆಗೆ ಬರ್ಮಾಡ್ಕೊಳ್ತಿದ್ದೇನೆ, ಮಾತಾಡಿಸ್ತೀವಿ. ಅದು ನಮ್ಮ ರೂಲ್, ಕೊನೆಯಲ್ಲಿ ಮಾತಾಡ್ಸೋಣ ಹೀರೋಯಿನ್ ಅಂತ. ಬನ್ನಿ. ಸೊ ಚಿತ್ರದ ಹಾಡು ಲಹರಿ ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ಅವೈಲೇಬಲ್ ಇರುತ್ತೆ. ದಯಮಾಡಿ ಹಂಚಿ, ಹಾರೈಸಿ. ವಿದ್ಯಾ, ಓಕೆ. ಜಾನ್ವಿ, ಸೊ ಆದಿಪತ್ರ ಬಗ್ಗೆ ತಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಮೀಡಿಯಾದವ್ರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತೀನಿ. ಆದಿಪತ್ರ ಸಿನಿಮಾ ಬಗ್ಗೆ ಆಗಲೇ ಎಲ್ಲರೂ ಹೇಳಿದ್ದಾರೆ, ಮತ್ತೆ ಮತ್ತೆ ಹೇಳ್ತಾರೆ. ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತ್ರ ಹೇಳ್ತೀನಿ. ನನ್ನ ಪಾತ್ರದ ಹೆಸರು ತ್ರಯಂಬಿಕೆ ಅಂತ. ಆ ಹುಡುಗಿ ಹೇಗೆ ಅಂದರೆ, ಒಂದು ಹಳ್ಳಿಯಲ್ಲಿ ಓದು ಬರಹ ಏನು ಗೊತ್ತಿಲ್ಲದೆ ಬೇರೆ ಮನೆಯಲ್ಲಿ ಕೆಲಸ ಮಾಡಿಕೊಂಡು ತನ್ನ ಜೀವನನ ಸಾಗಿಸುವಂಥ ಒಂದು ಪಾತ್ರ. ಹಾಗೆ ಚಯನ್ ಸರ್ ಥ್ಯಾಂಕ್ ಯು ನನಗೆ ಈ ರೋಲ್ ಕೊಟ್ಟಿದ್ದಕ್ಕೆ. ಹಾಗೆ ರಾಘವ್ ಸರ್ ಥ್ಯಾಂಕ್ ಯು. ಜಾನ್ವಿ ಮ್ಯಾಮ್ ಆ್ಯಂಡ್ ರೂಪೇಶ್ ಸರ್ ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು. ನಿರ್ದೇಶಕರೇ ಬಿಟ್ಕೊಡ್ಲಿಲ್ಲ ನೋಡಿ, ಕತೆ ಅವರು ಚೂರು ಹೇಳಿದ್ರು. ಓಕೆ, ವಿದ್ಯಾ. ನನ್ನದು ಫಸ್ಟ್ ಸಿನಿಮಾ. ಓಕೆ, ಇದು ನನ್ನ ಫಸ್ಟ್ ಸಿನಿಮಾ ಆ್ಯಂಡ್ ನಾನು ಇದರಲ್ಲಿ ತಾಯಿ ಪಾತ್ರ ಮಾಡಿದ್ದೀನಿ. ಸೊ ಚಯನ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ಆ್ಯಂಡ್ ಹೋಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ.
ಥ್ಯಾಂಕ್ ಯು ವಿದ್ಯಾ, ಧನ್ಯವಾದಗಳು ಇಬ್ಬರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಸೊ ಚಿತ್ರದ ನಾಯಕ ನಟಿ ಜಾನ್ವಿ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಸೊ ಜಾನ್ವಿ ಅವ್ರನ್ನ ನ್ಯೂಸ್ ಆಂಕರ್ ಆಗಿ ಗಿಚ್ಚು ಗಿಲಿಗಿಲಿ ರಿಯಾಲಿಟಿ ಶೋ ಅಲ್ಲಿ ನಮ್ಮಮ್ಮ ಸೂಪರ್ ಸ್ಟಾರ್ ಅಲ್ಲಿ ನೋಡಿದ್ರಿ. ಸೊ ಒಬ್ಬ ನ್ಯೂಸ್ ಆಂಕರ್ ಟು ಆಕ್ಟ್ರೆಸ್, ಜೊತೆಗೆ ಟೀಸರ್ ಅಲ್ಲಿ ಒಬ್ಬೊಂದು ಹತಾಶೆಯಿಂದ ಕಾಣಿಸ್ಕೊಳ್ಳುವಂತಹ ಪಾತ್ರ. ಸೊ ಅಧಿಪತ್ರ ಬಗ್ಗೆ ತಮ್ಮ ಮಾತು. ಅಧಿಪತ್ರ ನನ್ನ ಮೊದಲ ಮೂವಿ. ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನನ್ನ ಜರ್ನಿ ಎಲ್ಲ ಶುರುವಾಗಿದೆ ಅಲ್ಲಿಂದ. ಸೊ ನನ್ನ ಎಲ್ಲ ಕೊಲೀಗ್ಸ್ ಇದ್ದಾರೆ, ಎಲ್ಲರೂ ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಗೆ ಎಲ್ರಿಗೂ ಥ್ಯಾಂಕ್ ಯು. ಅಧಿಪತ್ರ ನನ್ನ ಮೊದಲನೇ ಮೂವಿ. ನಂಗೆ ತುಂಬ ಖುಷಿ ಆಗುತ್ತೆ, ಒಂದು ಒಳ್ಳೆ ಟೀಮಿಂದ ನನ್ನ ಮೊದಲ ಮೂವಿ ಲಾಂಚ್ ಆಗ್ತಾ ಇರೋದು. ನಮ್ಮ ಜಯಂತ್ ಶೆಟ್ಟಿ ಸರ್, ಕುಲ್ದೀಪ್ ಸರ್ ಅವರಿಬ್ಬರೇ ನನಗೆ ಗೊತ್ತಿದ್ದು ಫಸ್ಟಿಗೆ. ತುಂಬ ಪ್ರೊಫೆಷ್ನಲ್ ಟೀಮ್ ಅನ್ನೋದು ಫಸ್ಟ್ ಮೀಟಲ್ಲೇ ಗೊತ್ತಾಯಿತು. ಅದಾದಮೇಲೆ ರೂಪೇಶ್ ಶೆಟ್ಟಿ ಅವರು ಅಂತ ಅಂದಾಗ ಒಂದು ಒಳ್ಳೆ ಮೂವಿ ಜೊತೆಗೆ ನಾನು ಲಾಂಚ್ ಆಗ್ತಾ ಇದ್ದೀನಿ ಅನ್ನೋದು ತುಂಬಾನೇ ಖುಷಿ ಇದೆ. ಸಿನಿಮಾ ಕೂಡ ಒಂದು ಒಳ್ಳೆ ಗಟ್ಟಿ ಕಥೆ ಇದೆ, ಅಧಿಪತ್ರ ಸಿನಿಮಾ. ಒಳ್ಳೆ ತಾರಾಗಣ ಇದೆ, ಪ್ರಕಾಶ್ ಸರ್ ಇದ್ದಾರೆ, ದೀಪಕ್ ರೈ ಅವರಿದ್ದಾರೆ, ಮತ್ತೆ ರಘು ಪಾಂಡೇಶ್ವರ್ ಸರ್ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಕಥೆ ಇದೆ. ಸೊ ಅಧಿಪತ್ರ ಫೆಬ್ರವರಿ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಬಹುಶಃ ಒಂದು ಒಳ್ಳೆ ಟೀಮ್ಗೆ ದೇವರ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಅಂತ ನನಗೆ ಅನ್ಸುತ್ತೆ. ಅಂದ್ರೆ ಈ ಟೈಮಲ್ಲಿ ನೋಡಿ ಎಲ್ಲ ಹೈಪ್ ಆಗ್ತಾ ಇದೆ. ರೂಪೇಶ್ ಶೆಟ್ಟಿ ಅವರು ಫುಲ್ ಹೈಪಲ್ಲಿ ಇದ್ದಾರೆ, ಫುಲ್ ಚಾಪರ್ ಇಂದ ಎಲ್ಲರನ್ನು ಇಳಿಸ್ತಾ ಇದ್ದಾರೆ. ಸೊ ಎಲ್ಲ ಒಂದು ಒಳ್ಳೇದಾಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಎಲ್ಗೂ ಪ್ಲಸ್ ಆಗ್ಬೋದು ಸಿನಿಮಾಗೆ. ಪಾತ್ರದ ಬಗ್ಗೆ ಹೇಳಿ. ನನ್ನ ಕಾರಣ ಸರ್ ಕಥೆ ಫಸ್ಟಿಗೆ ನನಗೆ ಕಾಲ್ ಮಾಡಿದ್ರು. ಐ ಥಿಂಕ್ ಕುಲ್ದೀಪ್ ಸರ್ ಕಾಲ್ ಮಾಡಿದ್ರು. ಅವರು ನನ್ನ ನ್ಯೂಸ್ ಚಾನೆಲ್ ಇದ್ದಾಗ ಅವ್ರು ನನ್ನ ಫ್ಯಾನ್ ಅಂತೆ, ನಮ್ಮ ಪ್ರೊಡ್ಯೂಸರ್ ಸರ್. ನನಗದು ಬರ್ತೋಗಿದೆ. ಇಲ್ಲ, ಯಾವುದೋ ಅವ್ರದ್ದು ಅದು ಹೇಳಿದ್ರಲ್ಲ ಲ್ಯಾಂಡ್ ಬಿಸ್ನೆಸ್, ಅದಕ್ಕೆ ಒಂದು ಕಮರ್ಷಿಯಲ್ ಇದಕ್ಕೆ ನಾನೇ ಆಂಕರ್ ಆಗಬೇಕು ಅಂತ ಹೇಳಿ ನ್ಯೂಸ್ ಫಸ್ಟಿಗೆ ಬಂದಿದ್ರಂತೆ. ಬಹುಶಃ ನಾನೇನೋ ಬ್ಯುಸಿ ಇದ್ದೀನಿ ಅಂತ ಬೇರೆ ಆಂಕರ್ ಮಾಡಿದ್ರು ಅಂತ ಅವ್ರು ನಂಗೆ ಹೇಳಿರೋದು ನನ್ನ ಜ್ಞಾಪಕ ಇಲ್ಲ. ಆಮೇಲೆ ಈ ಸಿನಿಮಾಗೆ ಬೇರೆ ಹೀರೋಯಿನ್ ತಗೋಬೇಕು ಅಂತ ಅನ್ಕೊಂಡಿದ್ರು, ಬಟ್ ಆಮೇಲೆ ಏನಂತ ಗೊತ್ತಿಲ್ಲ. ನಂದೊಂದು ರೀಲ್ ರವಿಚಂದ್ರನ್ ಸರ್ ಜೊತೆ ಬಂದಂತವ್ರು ಪಾಪಪ್ ಮಾಡುವಾಗ ಈ ಪಾತ್ರಕ್ಕೆ ನನ್ನ ಒಂದು ವೃತ್ತಿ ಸೂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವ್ರನ್ನೇ ಯಾಕೆ ತಗೋಬಾರ್ದು ಅಂತ ಅವ್ರು ಯೋಚನೆ ಮಾಡಿದ್ದಾರೆ. ನನಗೆ ಈ ತರ ಸಿನಿಮಾ ಮಾಡ್ತೀರಾ ಅಂತ ಕಾಲ್ಗಳು ಬರ್ತಿರುತ್ತೆ ಸರ್. ಕೆಲವೊಂದೆಲ್ಲ ಮೀಟ್ ಆದ್ಮೇಲೆ ನನಗೆ ಬೇಡ ಅನ್ಸುತ್ತೆ, ಟೀಮ್ ನೋಡಿದಾಗ ಬೇಡ ಅನ್ಸುತ್ತೆ, ಕತೆ ಅಷ್ಟು ಇಷ್ಟ ಆಗೋದಿಲ್ಲ. ಎಷ್ಟೋ ಒಂದನ್ನ ಅವ್ರ ಕಾಲಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ನನಗದು ಅಷ್ಟು ಸಮಂಜಸವಾಗಿರೋದಿಲ್ಲ, ಬಿಟ್ಬಿಡ್ತೀನಿ. ಬಟ್ ಇವರು ಹೇಳಿದಾಗ ನನ್ನ ನ್ಯೂಸ್ ಫಸ್ಟ್ ಅಲ್ಲಿ ಒಬ್ರು ಮಾರ್ಕೆಟಿಂಗ್ ಅಲ್ಲಿ ಇದ್ರು, ಅವರು ನೋಡಿ ಪ್ರಶಾಂತ್ ಸರ್, ಯಾಕಂದ್ರೆ ಲಾಸ್ಟ್ ಟೈಮ್ ತಪ್ಪು ಹೇಳ್ಬಿಟ್ಟಿದ್ದೆ ಹೆಸರು, ಪ್ರಶಾಂತ್ ಸರ್ ಹೇಳಿದ್ರು. ಅವ್ರು ನನಗೆ ತುಂಬಾ ಚೆನ್ನಾಗಿ ನ್ಯೂಸ್ ಫಸ್ಟ್ ನಾವು ವರ್ಕ್ ಮಾಡಿದ್ರಿಂದ ನನ್ನ ಫ್ರೆಂಡೇ ಸಿನಿಮಾ ಮಾಡ್ತಾ ಇದ್ದಾರೆ, ಹೋಗಿ ಕತೆ ಕೇಳಿ ಅಂದಾಗ ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ನಾನು ಮೀಟ್ ಆದೆ. ಹೋದಾಗ ಇವರೆಲ್ಲ ಸ್ಕ್ರಿಪ್ಟ್ ನ ಇಟ್ಕೊಂಡು ಕೂತಿದ್ರು, ಜಯಂತ್ ಶೆಟ್ಟಿ ಸರ್ ಮತ್ತೆ ಕುಲ್ದೀಪ್ ಸರ್. ಅಂದ್ರೆ ಎಲ್ಲ ರೆಡಿ ಆಗಿತ್ತು, ಅವತ್ತು ಪೂಜೆ ಎಲ್ಲ ಮಾಡಿದ್ರು, ಸ್ಕ್ರಿಪ್ಟ್ ಎಲ್ಲ ಅಂದ್ರೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಇವರು. ಸುಮ್ಮನೆ ಏನೋ ಒಂದು ಸಿನಿಮಾ ಮಾಡಬೇಕು ಅಥವಾ ರಿಯಲ್ ಎಸ್ಟೇಟ್ ಅವರೆಲ್ಲ ದುಡ್ಡಿದೆ ಜಾಸ್ತಿ ಅಂತ ಹೇಳಿ ಸಿನಿಮಾ ಮಾಡಬೇಕು ಆ ಥರದ್ದು ಇರಲಿಲ್ಲ. ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದೆ, ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗಿದೆ ಅನ್ನೋದು ಗೊತ್ತಾಯ್ತು. ಜೊತೆಗೆ ನನ್ನ ಪಾತ್ರ ಹೇಳಿದ್ದು ನನಗೆ ತುಂಬಾ ರಿಲೇಟ್ ಆಗ್ತಾ ಇತ್ತು. ಕಥೆ ತುಂಬಾ ಚೆನ್ನಾಗಿತ್ತು. ಜೊತೆಗೆ ರೂಪೇಶ್ ಶೆಟ್ಟಿ ಅವರ ಹೆಸರು ಕೂಡ ಹೇಳಿದ್ರು. ಸೊ ಇದಕ್ಕಿಂತ ಒಳ್ಳೆ ಟೀಮು, ಇದಕ್ಕಿಂತ ಒಳ್ಳೆ ಕಥೆ ನನಗೆ ಸಿಗಲ್ಲ ಅನ್ನೋದು ನನಗೆ ಅವಾಗ ಅನಿಸ್ತದೆ. ಓಕೆ ಅಂತಾನೆ ಬಂದೆ. ಬಟ್ ಯಾವುದೇ ಸಿನಿಮಾ ಶೂಟಿಂಗ್ ಎಲ್ಲ ಮುಗಿದು ಲಾಂಚ್ ಆಗೋದು ಅದು ಟೈಮ್ ತಗೊಳುತ್ತೆ. ಆ ಟೈಮಲ್ಲಿ ನಾನು ಅದನ್ನ ಯಾರಿಗೂ ಹೇಳಲೂ ಇಲ್ಲ ಈ ಥರದೊಂದು ಸಿನಿಮಾ ಮಾಡ್ತಿದ್ದೀನಿ ಅಂತಾನು. ಓಕೆ ಅಂತ ಹೇಳಿ ಬಂದೆ, ಬಟ್ ಅದು ಇಲ್ಲಿ ತನಕ ಬಂದಿದೆ ಸರ್. ನನ್ನ ಪಾತ್ರ ಬೃಹತಿ ಅಂತ ಪಾತ್ರದ ಹೆಸರು. ಬಟ್ ಅದು ಏನು ಪಾತ್ರ ಅಂತ ಸಿನಿಮಾದಲ್ಲೇ ನೋಡಿ ಸರ್. ಯಾಕಂದ್ರೆ ಎಷ್ಟೋ ಜನ ನಾನು ಫೋಟೋಸ್ ಎಲ್ಲ ಹಾಕಿದಾಗ ಇದಾದ ಅಂತೆಲ್ಲ ಕೇಳ್ತಾ ಇದ್ರು. ಸೊ ಆ ಒಂದು ಸಸ್ಪೆನ್ಸ್, ಈ ಕಥೆ ಎಷ್ಟು ಸಸ್ಪೆನ್ಸ್ ಹಿಡಿದಿಟ್ಕೊಳುತ್ತೋ ಅದೇ ರೀತಿ ನನ್ನ ಪಾತ್ರನೂ ಇರ್ಲಿ ಅಂತ. ಓಕೆ, ಎನಿಥಿಂಗ್ ಎಲ್ಸ್ ಬೇರೆ ಏನಾದ್ರು? ಅಷ್ಟೇನಾ? ಓಕೆ, ಆಲ್ ದಿ ವೆರಿ ಬೆಸ್ಟ್ ಜಾನ್ವಿ ಅವರೇ. ಥ್ಯಾಂಕ್ ಯು. ಸೊ ಹೀರೋಯಿನ್ ಆಗಿ ಗಿಚ್ಚು ಗಿಲಿಗಿಲಿ ಮಾಡಿ. ಸೊ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಜಾನ್ವಿ, ಧನ್ಯವಾದಗಳು. ಸೊ ಚಿತ್ರದ ಹಾಡಿಗೆ ಸಾಹಿತ್ಯ ನೀಡುವಂತಹ ಡಾಕ್ಟರ್ ಸ್ವಾಮಿ ಅವರು, ಹಾಗೇನೆ ಶಾಲಿನಿ ಆರ್ಟ್ ಸಂಸ್ಥೆಯ ಪ್ರಶಾಂತ್ ಅವ್ರನ್ನ ಬರ್ಮಾಡ್ಕೊಳ್ತಿದ್ದೇನೆ. ಸೊ ದಯಮಾಡಿ ಇಬ್ರು ಕೂಡ ವೇದಿಕೆಗೆ ಬಂದು ಅಧಿಪತ್ರ ಬಗ್ಗೆ ತಮ್ಮ 2 ಮಾತು. ನಮಸ್ಕಾರ, ಡಾಕ್ಟರ್ ಸ್ವಾಮಿ ಅಂತ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸ್ವಾಮಿ ಅಂತ. ಈ ಚಿತ್ರಕ್ಕೆ ಜಯಂತ್ ಶೆಟ್ಟಿ ಅವರು ಸಿಚುವೇಶನ್ ಹೇಳಿದ್ರು, ಈ ಥರ ಇದೆ, ನೀವು ಇದಕ್ಕೆ ಹಾಡು ಬರಿಬೋದಾ ಅಂತ. ನಾನು ಇದಕ್ಕೆ ಮುಂಚೆ ಸಿನಿಮಾಗಳಲ್ಲಿ ಬರೆದಿದ್ದೀನಿ.
ಸೊ ಒಂದು 10-15 ಹಾಡು ಕನ್ನಡ ಸಿನಿಮಾಗೆ ಬರೆದಿದ್ದೀನಿ. ಸೊ ಇವ್ರಿಗೋಸ್ಕರ ನಾನು ಲೈನ್ಸ್ ಬರೀತಾ ಹೋದಾಗ ಜನರಲಿ ನಾನು ಬರೆಯೋದು ಪ್ರಿಸ್ಕ್ರಿಪ್ಷನ್ ಮೇಲೆ, ನನ್ನ ಪೇಷಂಟ್ಸ್ಗೆ ಏನು ಕೊಡ್ತೀನೋ ಅದರ ಮೇಲೆ ಬರೆಯೋದು. ಸುಮಾರಷ್ಟು ಹಾಡು ತುಂಬ ಚೆನ್ನಾಗಿ ಮಾಡಿ ಬಂತು. ಸರ್ರು ಚೆನ್ನಾಗಿ ಅದಕ್ಕೆ ಮ್ಯೂಸಿಕ್ ಎಲ್ಲ ಇದು ಮಾಡಿ, ಶ್ರೀಹರಿ ಅವರು ಎಲ್ಲ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ರು. ಎಲ್ಲ ಅಧಿಪತ್ರ ಎಲ್ಲ ತಂಡದ ಎಲ್ಲ ಸದಸ್ಯರಿಗೂ, ನಮ್ಮ ಶ್ರೀಕಾಂತ್ ಅವರು DOP ಅವರು ತುಂಬ ನನಗೆ ಎಂಕರೇಜ್ ಮಾಡ್ತಿರ್ತಾರೆ ಆವಾಗಲೂ. ಸೊ ಇವರೆಲ್ಲರಿಂದ ನಾನು ಇಲ್ಲಿವರೆಗೂ ಸ್ಟೇಜಿಗೆ ಎತ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸರ್, ಪ್ರಿಸ್ಕ್ರಿಪ್ಷನ್ ಥರ ಇರುತ್ತಾ ಹಾಡು ಅಂತ ಕೇಳ್ತಿದ್ದಾರೆ. ಇಲ್ಲ ಸರ್, ಪ್ರಿಸ್ಕ್ರಿಪ್ಷನ್ ಇಲ್ಲ, ಇದು ಸಿಚುಯೇಷನ್ಗೆ ತಕ್ಕನಾಗಿದೆ, ತುಂಬ ಚೆನ್ನಾಗಿದೆ. ನಾನು ಕೇಳಿ ಖುಷಿ ಆಗುತ್ತೆ. ಇಲ್ಲ ಸರ್, ಮೆಡಿಕಲ್ಲು ಬರೆಯಿಲ್ಲ, ಮೆಡಿಕಲ್ದೇನಿಲ್ಲ ಇದರಲ್ಲಿ ಸರ್. ಇದುವರೆಗೂ ಒಂದು 15 ಹಾಡು ಬರ್ತೀನಿ. ಲಾಸ್ಟ್ ನಿರ್ಮುಕ್ತ ಅಂತ ಸಿನಿಮಾ ಬಂದಿತ್ತು, ಅದರಲ್ಲಿ ಒಂದು 8 ಹಾಡು ನಾನೇ ಬರ್ತಿದ್ದೆ. ಮುಂಚೆ ಧೈರ್ಯಂ ಅಂತ ಸಿನಿಮಾ ಸರ್, ನಾನು ರೋಡಲ್ಲಿ ಹೋಗ್ತಾ ಟೈಮ್ ಸಿಕ್ಕಿದಾಗೆಲ್ಲ ಬರೀತೀನಿ. ನೈಸ್ ರೋಡಲ್ಲಿ ಹೋಗ್ತಾ ನಿಲ್ಲಿಸ್ಬಿಟ್ಟು ಬರೀತೀನಿ. ಥ್ಯಾಂಕ್ ಯು ಸ್ವಾಮಿ ಸರ್, ಧನ್ಯವಾದಗಳು. ಪ್ರಶಾಂತ್ ಅವರೇ, ತಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ಅಂದರೆ ಅವ್ರು ಹೇಳ್ದಂಗೆ ಶಾಲಿನಿ ಆರ್ಟ್ಸ್ ಮೂಲಕ ಈ ಸಿನಿಮಾ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಸಂಸ್ಥೆ ಕಡೆಯಿಂದ ನಾನು ಬಂದಿದ್ದೀನಿ. ಇವತ್ತು ಮಂಜು ಸರ್ ಸ್ವಲ್ಪ ಔಟ್ ಸ್ಟೇಷನ್ ಇದ್ರು, ಸೊ ಅವ್ರು ಬರೋಕ್ಕಾಗಿಲ್ಲ. ಸೊ ನಮ್ಮ ಒಂದು ಎಫರ್ಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬೇಕಂತಂದ್ರೆ, ಈಗ ಅಧಿಪತ್ರ ಅಂತ ಫಸ್ಟ್ ಟೈಮ್ ನಾನು ಇದು ಟೀಸರ್ ನೋಡ್ಬಿಟ್ಟು ಇದು ತುಂಬ ಚೆನ್ನಾಗಿ ಮಾಡಿದಾರಲ್ಲ, ಮತ್ತೆ ರೂಪೇಶ್ ಅವರಿದ್ರು ಅನ್ನೋ ಕಾರಣಕ್ಕೆ ತುಂಬ ಇದಾಗಿತ್ತು, ಒಳ್ಳೆ ಸಿನಿಮಾ ಇರ್ಬೋದೇನೋ ಅಂತ ಅಂದ್ಬಿಟ್ಟು. ಸೊ ಹಂಗೆ ಅಂದ್ಕೊಂಡು ಅದನ್ನ ನೋಡಿ ಹಂಗೆ ಅಂದ್ಕೊಂಡು ಒಂದು 2 ದಿನಕ್ಕೆ ನನಗೆ ಚಯನ್ ಅವ್ರ ಪರಿಚಯ ಆಯ್ತು ಆ್ಯಕ್ಚುಲಿ. ಸೊ ಮೀಟ್ ಮಾಡಿ ಆಮೇಲೆ ಮತ್ತೆ ಮಂಜು ಸರ್ ಹತ್ರ ಹೋಗಿ ಮಾತಾಡಿಕೊಂಡು, ಸೊ ಸಿನಿಮಾಗೆ ಏನು ಬೇಕು ಏನು ಮಾಡಬೇಕು ಅನ್ನೋದನ್ನೆಲ್ಲ ಡಿಸ್ಕಸ್ ಮಾಡಿ, ಸೊ ಬೆಸ್ಟ್ ಏನು ಮಾಡ್ಬೋದು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಅಂತ ಬಂದರೆ ತುಂಬ ಇಂಪಾರ್ಟೆಂಟ್ ಆಗೋದು. ಈಗಿನ ಕಾಲಕ್ಕೆ ಬರೀ ಡಿಸ್ಟ್ರಿಬ್ಯೂಷನ್ ಅಂತ ಹೇಳೋಕ್ಕಾಗಲ್ಲ, ಫಿಲ್ಮ್ ಬಿಸ್ನೆಸ್ ಅಂತ ಹೇಳಬೇಕು. ಸೊ ಅದು ಕರೆಕ್ಟ್ ವರ್ಡ್ ಇವಾಗ. ಏನಕ್ಕೆ ಅಂತಂದರೆ ಬದಲಾಗಿದೆ, ಮಾರ್ಕೆಟ್ ತುಂಬ ಚೇಂಜ್ ಆಗಿದೆ. ಮತ್ತೆ ನಾವು ಕೂಡ ಹಾಗೆ ವರ್ಕ್ ಮಾಡ್ತಾ ಇದೀವಿ. ಶಾಲಿನಿ ಆರ್ಟ್ಸ್ ಅಂತ ಬಂದರೆ ಒಂದು ರೆಪ್ಯುಟೇಷನ್ ಇದೆ. ಸೊ ಅದಕ್ಕೆ ತುಂಬ ಒಂದು ದೊಡ್ಡ ಸಿನಿಮಾ ಮಾಡಿದ ಅನುಭವ ಇರೋದ್ರಿಂದ, ಸೊ ನಾವು ಎಲ್ಲ ರೀತಿಯಲ್ಲೂ ಸಿನಿಮಾಗೆ ಎಲ್ಲೆಲ್ಲಿಂದ ನಾವು ರೆವಿನ್ಯೂನ ಜನರೇಟ್ ಮಾಡ್ಬೋದು. OTT ಇರ್ಬೋದು, ಥಿಯೇಟ್ರಿಕಲ್ ರಿಲೀಸ್ ಇರ್ಬೋದು, ಡಬ್ಬಿಂಗ್ ಇರ್ಬೋದು, ಮತ್ತೆ TV ರೈಟ್ಸ್ ಇರ್ಬೋದು. ಸೊ ಪ್ರತಿಯೊಂದು ಹಂತದಲ್ಲೂ ಈ ಸಿನಿಮಾಗೆ ಹೆಂಗ್ ಮಾಡಿದ್ರೆ ಪ್ರಮೋಷನ್ ಹೆಂಗೆ ನಮಗೆ ಬಿಸ್ನೆಸ್ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲೇ ಮಂಜುನಾಥ್ ಸರ್ ಅವ್ರ ಮಾರ್ಗದರ್ಶನದಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಇವನ್ ಈ ಸಿನಿಮಾಗೂ ಕೂಡ ನಾವು ಟಾರ್ಗೆಟೆಡ್ ಆಡಿಯನ್ಸ್ ನಮಗೆ ಎಲ್ಲಿ ಜಾಸ್ತಿ ಫುಡ್ ಫಾಲ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಸೊ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಎಂಟರ್ ಕರ್ನಾಟಕ ರಿಲೀಸ್ ಮಾಡಿದ್ರು ಕೂಡ. ಸೊ ನಾವು ಈಗ ಕೆಲವೊಂದ್ ಕಡೆ ಏನಾಗುತ್ತೆ, ಈಗ ನೀವು ನೋಡಿರೋ ಹಾಗೆ ಇಲ್ಲಿ ಕರಾವಳಿ ಒಂದು ಫ್ಲೇವರ್ ಸಿನಿಮಾ ಇದು. ಸೊ ಅಲ್ಲಿ ನಮಗೆ ಕರಾವಳಿಯಲ್ಲಿ ಡೆಫಿನೆಟ್ಲಿ ರೂಪೇಶ್ ಅವ್ರಿಗಿರೋ ಒಂದು ಫೇಮ್ಗೆ ಅವ್ರಿಗೊಂದು ಸ್ಟಾರ್ಡಮ್ ಇದೆ. ಸೊ ಅದನ್ನ ಹೆಂಗೆ ಎನ್ಕ್ಯಾಶ್ ಮಾಡ್ಕೋಬಹುದು ಅಂತ ನೋಡ್ತಾ ಇದೀವಿ. ಮತ್ತೆ ಆ ಜನಗಳು ಎಲ್ಲೆಲ್ಲಿದ್ದಾರೆ, ಈಗ ಕರಾವಳಿ, ಈಗ ನೀವು ಒಂದು ಕಾಂತಾರ ಅಂತ ತರ ಸಿನಿಮಾ ತಗೊಂಡ್ರೆ, ಸೊ ಫಸ್ಟ್ ಲೋಕಲಿ ವರ್ಕ್ ಆಯ್ತು, ಆಮೇಲೆ ಗ್ಲೋಬಲ್ ಆಯ್ತು, ಗ್ಲೋಬಲಿ ಅದು ಇದಾಯ್ತು. ಸೊ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಈ ಸಿನಿಮಾನ ನೋಡೋಣ ಹೆಂಗೆ ರಿಸೀವ್ ಮಾಡ್ತಾರೆ ಜನ ಅಂತ ಅಂದ್ಬಿಟ್ಟು. ಮತ್ತೆ ಎಲ್ಲ ಕಡೆ ವರ್ಕ್ ಆಗುವಂತ ಸಿನಿಮಾ ಇದು. ಎಂಟರ್ ಕರ್ನಾಟಕ ರಿಲೀಸ್ ಮಾಡಿದ್ರೆ ಎಲ್ಲರೂ ನೋಡುವಂತ ಸಿನಿಮಾನೇ. ಸೊ ಆ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡ್ತಾ ಇದೀವಿ. ಏನಾದ್ರು ಪ್ರಶ್ನೆ ಅಂತ ಕೇಳ್ಬೋದು. February 7th 10 ಸಿನಿಮಾ ರಿಲೀಸ್ ಇದೆ ಆಲ್ಮೋಸ್ಟ್. ಥಿಯೇಟರ್ ಸೆಟಪ್ ಏನಾಗುತ್ತೆ ಗೊತ್ತಾ, ಈಗ ನಮ್ಗೆ 10 ಸಿನಿಮಾನು ಮೇನ್ ಸ್ಟ್ರೀಮ್ ಸಿನಿಮಾಗಳು ಇರೋದಿಲ್ಲ, ಹೊಸಬ್ರು ಮಾಡಿರ್ತಾರೆ. ಅಥವಾ ಕೆಲವ್ರಿಗೆ ಬಜೆಟ್ ಸಿಗಲ್ಲ. ನನಗೆ ಗೊತ್ತಿಲ್ಲ, ಯಾಕಂದ್ರೆ ಕರ್ನಾಟಕ ತುಂಬಾ ದೊಡ್ಡದು. ಸೊ ನಾವು ಎಂಟರ್ ಕರ್ನಾಟಕ ಎಲ್ಲರಿಗೂ ಬಂದು ಮಾರ್ಕೆಟ್ ಮಾಡ್ತೀವಿ ಅಂತಂದ್ರೆ 1.5-2 ಕೋಟಿ ಮಿನಿಮಮ್ ಸುರಿಬೇಕಾಗುತ್ತೆ. ಸೊ ಆ ಸಾಮರ್ಥ್ಯ ಎಲ್ಲರಿಗೂ ಇರೋದಿಲ್ಲ. ಸೊ ಎಲ್ಲರೂ ಏನ್ ಮಾಡ್ತಾರೆ, ಸೊ ಅವ್ರವ್ರಿಗೆ ಸಾಮರ್ಥ್ಯಕ್ಕೆ ತಕ್ಕಂತೆ ರಿಲೀಸ್ ಮಾಡ್ತಾರೆ. ಬಟ್ ಇದೊಂದು ಎಕ್ಸೆಪ್ಷನಲ್ ಸಿನಿಮಾ ಇದೆ, ಯಾಕಂದ್ರೆ ರೂಪೇಶ್ ಅವ್ರಿಗೆ ಮತ್ತೆ ಜಾನ್ವಿ ಅವ್ರಿಗೆ ಎಂಟರ್ ಕರ್ನಾಟಕ ಇದ್ದಾರೆ, ನೋಡ್ತಾರೆ, ಗುರುತಿಸ್ತಾರೆ. ಸೊ ಹಂಗಾಗಿ ನಾವು ಎಲ್ಲ ಕಡೆನೂ ನಾವು ಪ್ಲಾನ್ ಮಾಡ್ತಾ ಇದೀವಿ. ಥಿಯೇಟರ್ ಸೆಟಪ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ನಮ್ಗೇನ್ ಬೇಕು ನಮ್ಗೆ ಸಿಗುತ್ತೆ. ಅದನ್ನ ನಮ್ಮ ಸಂಸ್ಥೆಗೆ ಒಂದು ಇದಿರುತ್ತೆ. ಸೊ ಅದ್ರ ಮೂಲಕ ಕ್ರೆಡಿಬಿಲಿಟಿ ಮೇಲೆ ತಗೊಂಡೋಗ್ತೀವಿ ನಾವು ಸ್ಕ್ರೀನ್ಸ್ನ. ಥ್ಯಾಂಕ್ ಯು ಪ್ರಶಾಂತ್, ಧನ್ಯವಾದ. ಏನಿದೆ ಅದರ ಮುಖ್ಯ ಭೂಮಿಕೆಯಲ್ಲಿ ರೂಪೇಶ್ ಶೆಟ್ಟಿ ಕಾಣಿಸ್ಕೊಂಡಿದ್ದಾರೆ. ಅಧಿಪತ್ರದಲ್ಲಿ ಒಂದು ಬೃಹತ್ ಪಾತ್ರ. ಸೊ ಏನ್ ಹೇಳ್ತೀರಿ, ರಿಲೀಸ್ ಬಂದಿದೆ ಸಿನಿಮಾ, ನೀವು ಉಂಟು ಮಾಧ್ಯಮದವರಿದ್ದಾರೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾನು ಕೂಡ ಮಾಧ್ಯಮದವನೇ. ನಾನೊಂದು 11 ವರ್ಷ RJ ಆಗಿದ್ದೆ, TV ಆಂಕರ್ ಆಗಿದ್ದೆ.
ಸೊ ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ. ಅಧಿಪತ್ರ ಖಂಡಿತ ಹೆಸರು ಯಾವ ರೀತಿ ಎರಡೆರಡು ಸಲ ನಾವು ಹೇಳಬೇಕಾಗುತ್ತೆ, ಅಧಿಪತ್ರ ಅಂತ. ಆ ಭಾರವಾದಂತ ವಿಚಾರ ಕೂಡ ಸಿನಿಮಾದಲ್ಲಿದೆ. ಅಂಡ್ ಪ್ರೊಡ್ಯೂಸರ್ ಸರ್ ನಮ್ಮ ಮೇಲೆ ತುಂಬಾ ಭಾರ ಆಗ್ತಾ ಇದಾರೆ, ನಿಮ್ ಕೈಯಲ್ಲಿದೆ ಅಂತ. ನಮ್ ಕೈಯಲ್ಲಿ ಏನಿಲ್ಲ ಸರ್, ನೀವ್ ಏನ್ ಹೇಳ್ತೀರ ಅದನ್ನ ಮಾಡ್ತೀವಿ, ನಮ್ ಕೈಯಲ್ಲಿ ಏನ್ ಮಾಡಕ್ಕಾಗುತ್ತೆ ಅದನ್ನ ಮಾಡ್ತೀವಿ. ನಾವ್ ಯಾವತ್ತೂ ಅವ್ರ ಮೇಲೆ ಹಾಕ್ತಿವಿ. ಡೆಫಿನೆಟ್ ಅಲ್ಲಿಗೆ ಬರ್ತಾ ಇದ್ದೆ ನಾನು ಲಾಕರ್ಗೆನೆ. ನಾನು ಸರ್ ಹೇಳ್ತೀನಿ, ಸರ್ ಪ್ರಮೋಷನ್ ಚೆನ್ನಾಗಿ ಮಾಡಿ ಸರ್ ಅಂತ. ಸೊ ನೀವ್ ಏನು ಪ್ರಮೋಷನ್ ಮಾಡ್ತೀರಾ ಅದ್ರ ಜೊತೆಗೆ ನಾವ್ ಇರ್ತೀವಿ ಸರ್. ಅಂಡ್ ನಮ್ಮಿಂದ ಎಷ್ಟಾಗುತ್ತೆ ನಾವು ಮಾಡ್ತೀವಿ. ಅಂಡ್ ಇನ್ನಿರುವಂತದ್ದು ಈ ಮಾಧ್ಯಮದವ್ರ ಕೈಯಲ್ಲಿ ಅಂಡ್ ಮಾಧ್ಯಮದ ಮುಖೇನ ಯಾರು ಜನರು ನೋಡ್ತಾರೆ ಅವ್ರ ಕೈಯಲ್ಲಿ. ಅಂಡ್ ಛಾಯನ್ ಶೆಟ್ಟಿ ಅವರು ಅವರ ಜೆನ್ಯೂನ್ ಆಗಿರುವಂತಹ ಒಂದು ಎಫರ್ಟ್ ಅನ್ನ ಹಾಕಿದ್ದಾರೆ. ರಾತ್ರಿ ಅಂತ ಇಲ್ಲ, ಹಗಲು ಅಂತ ಇಲ್ಲ. ಕೆಲವೊಂದ್ಸಲ ಶೂಟಿಂಗು 24 hour ಎಲ್ಲ ನಡೀತಾ ಇತ್ತು. ನಮಗೆ ರೆಸ್ಟ್ ಸಿಗ್ತಾ ಇತ್ತು, ಬಟ್ ಅವ್ರಿಗೆ ಸಿಗ್ತಾ ಇರ್ಲಿಲ್ಲ. ಸೊ ಅಷ್ಟು ಎಫರ್ಟ್ ಹಾಕಿದ್ದಾರೆ. ಅಂಡ್ ಟೀಸರ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಯಾವ ತರದ ಸಿನಿಮಾ ಅಂತ. ಇದೇನೋ ಒಂದು ಹೀರೋಯಿಸಮ್ ಇರುವಂತಹ ಸಿನಿಮಾ ಅಲ್ಲ ಇದು. ನಾನು ಒಪ್ಕೊಳ್ಳೋದಕ್ಕೆ ಒಂದು ಮೇನ್ ರೀಸನ್ ಏನು ಅಂತಂದ್ರೆ, ಇದು ನಮ್ಮ ಊರಿನ ಕಥೆಯನ್ನು ಹೇಳುವಂತಹ ಸಿನಿಮಾ. ಇದು ಕಾಂಟೆಂಟ್ ಇರುವಂತಹ ಸಿನಿಮಾ. ಇದು ಗೆದ್ರೆ ರೂಪೇಶ್ ಇಂದ ಅಥವಾ ಜಾನ್ವಿಯಿಂದ ಗೆಲ್ಲುವಂತಹ ಸಿನಿಮಾ ಅಲ್ಲ, ಕಥೆಯಿಂದ ಮೇನ್ಲಿ ಗೆಲ್ಲುವಂತಹ ಸಿನಿಮಾ. ಸೊ ಹಾಗಾಗಿ ಒಂದು ಒಳ್ಳೆ ಕಥೆ ಇದೆ. ಸೊ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ, ಇನ್ನು ಕೆಲವು ದಿನಗಳಿರುವಂತದ್ದು ಮಾಧ್ಯಮದ ಮಿತ್ರರು ಇದನ್ನ ಜಾಸ್ತಿ ಜನರಿಗೆ ತಲುಪಿಸುವಂತ ಕೆಲಸವನ್ನು ಮಾಡಿ. ಒಂದು ಒಳ್ಳೆ ಕಥೆಗೆ ನಿಮ್ಮೆಲ್ಲರ ಬೆಂಬಲ ಇರ್ಲಿ ಅಂತ ನಾನು ಕೇಳ್ಕೊತೀನಿ. ಕಾಪ್ ರೂಪೇಶ್ ಶೆಟ್ಟಿ ಬಗ್ಗೆ ಹೇಳಿ ಅಂತ. ಕಾಪ್ ಅದೇ ನಾನು ಇನ್ನೊಂದು ಹೇಳ್ಬೇಕು. ಛಾಯನ್ ಶೆಟ್ಟಿ ಅವರು ಹೇಳಿದಾಗ ನನಗೆ ಅವರು ನರೇಶನ್ ಕೊಟ್ಟಾಗ ತುಂಬಾ ಖುಷಿ ಆಯ್ತು. ನಾನು ಜಾಸ್ತಿ ಏನ್ ಸಿನಿಮಾ ಮಾಡಿರ್ಲಿಲ್ಲ ಬಿಗ್ ಬಾಸ್ ಆದ್ಮೇಲೆ. ಒಂದು ನನ್ನ ಸರ್ಕಸ್ ಅನ್ನುವಂತ ಸಿನಿಮಾ ನಾನು ಹೀರೋ ಆಗಿ ಡೈರೆಕ್ಟ್ ಕೂಡ ಮಾಡಿದ್ದೆ. ಅದಕ್ಕೆ ತುಂಬಾ ತಿಂಗಳುಗಳು ಅದರ ಹಿಂದೆನೇ ಹೋಯ್ತು ರಿಲೀಸ್ ಅಂತ. ಅದಾದ್ಮೇಲೆ ನಂದೇ ನಾನು ಒಂದು ಪೊಲೀಸ್ ಒಂದು ಕಾಂಟೆಂಟ್ ಮಾಡ್ಕೊಂಡಿದ್ದೆ, ಒಂದು ಪೊಲೀಸ್ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೆ. ಬಟ್ ಈ ಸಿನಿಮಾ ನನಗೆ ಅವ್ರು ಹೇಳಿದ ಒಂದು ನರೇಶನ್ ಇಷ್ಟ ಆಗಿ ನಾನು ಹೇಳಿದೆ, ನನ್ನ ಸಿನಿಮಾ ನಾನು ಲೇಟ್ ಮಾಡ್ತೀನಿ, ಪರವಾಗಿಲ್ಲ ಸದ್ಯಕ್ಕೆ ಮಾಡಲ್ಲ ಅದು, ಬಿಕಾಸ್ ಎರಡೆರಡು ಬ್ಯಾಕ್ ಟು ಬ್ಯಾಕ್ ಮಾಡಕ್ಕಾಗಲ್ಲ. ಅದೊಂದು ರೀಸನು. ಇನ್ನೊಂದು ಪೊಲೀಸ್ ಅಂತ ಬಂದಾಗ ಸ್ವಲ್ಪ ಕಷ್ಟ ಆಗೋದೇನು ಅಂತಂದ್ರೆ, ಒಂದು ದಾಡಿಗೆ ಕೈ ಹಾಕ್ಬೇಕಾಗುತ್ತೆ, ಅದು ತುಂಬಾ ಕಷ್ಟ. ಅದು ನನ್ನದೊಂದು ಐಡೆಂಟಿಟಿ ತರ. ಸೊ ಅದಕ್ಕೆ ಸರಿ ಹೇಳಿದ್ದೆ, ನಾನು ದಾಡಿ ಎಲ್ಲ ತೆಗಿತೀನಿ, ಅದಾದ್ಮೇಲೆ ನನಗೆ ಓಕೆ ಚೆನ್ನಾಗಿದೆ, ಫೇಸ್ ಎಲ್ಲ ಚೆನ್ನಾಗಿದೆ ಅಂತಂದ್ರೆ ಮಾಡ್ತೀನಿ ಅಂತ. ಸೊ ಅದು ದಾಡಿ ರಿಮೂವ್ ಮಾಡಿದಾಗ ಅನ್ನಿಸ್ತು ಇಲ್ಲ ಸ್ವಲ್ಪ ಇನ್ನೂ ಚೆನ್ನಾಗಿ ಆಗ್ಬೇಕು ಫೇಸು ಅಂತ. ಸೊ ಸ್ವಲ್ಪ ವರ್ಕೌಟ್ ಎಲ್ಲ ಮಾಡಿ ಒಂದು ಪೊಲೀಸ್ ಆಫೀಸರ್ ಸೀರಿಯಸ್ ಆಗಿ ಹೆಂಗ್ ಕಾಣಬೇಕು, ಸೊ ಅದಕ್ಕೆ ನನ್ನ ಜೆನ್ಯೂನ್ ಆಗಿರುವಂತ ಎಫರ್ಟ್ ಅನ್ನ ಹಾಕಿದ್ದೀನಿ. ಪೋಸ್ಟಲ್ ಹಂಗೆ ಕಾಣಿಸುತ್ತೆ ಅಂತ ಅನ್ಕೋತಾ ಇದ್ದೀನಿ. ಹೌದು. ಈ ಅಧಿಪತ್ರದ ಬಗ್ಗೆ ಹೇಳ್ತಾರೆ. ಹೌದು, ಒಂದು ತುಳು ನಡೀತಾ ಇದೆ, ಒಂದು ತಮಿಳ್ ಮಾಡ್ತಾ ಇದ್ದೇನೆ ಯೋಗಿ ಬಾಬು ಅವ್ರ ಜೊತೆ ಸನ್ನಿಧಾನಂ ಅಂತ. ಆ ಟೈಮಲ್ಲೇ ಶೂಟಿಂಗ್ ಆಗ್ತಾ ಇತ್ತು. ಬಟ್ ನನಗೇನು ಇದಾಗಿಲ್ಲ, ಅಂದ್ರೆ ನನ್ನ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡೆ ಸರ್ ನನಗೆ ಡೇಟ್ಸ್ ಕೊಟ್ಟಿದ್ರು. ಏನಕ್ಕೆ ಅಂತಂದ್ರೆ ಆ ತಮಿಳ್ ಸಿನಿಮಾನು ನಡೀತಾ ಇತ್ತು, ಬಟ್ ನನ್ ದಾಡಿ ತೆಗೆದ್ರೆ ಅದಕ್ಕೆ ಕಂಟಿನ್ಯೂಟಿ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ಬಟ್ ಚೈನ್ ಸರ್ ಅದಕ್ಕೆ ಪಾಪ ಕರೆಕ್ಟ್ ಆಗಿ ಮ್ಯಾಚ್ ಮಾಡಿಕೊಂಡು ತುಂಬಾ ಗ್ಯಾಪ್ ಇದ್ದಾಗ ನಮ್ಮ ಶೂಟ್ ಮುಗಿಸಿದಾರೆ ಅವರು. ಎಲ್ಲಿಗೆ? ಖಂಡಿತ ನಾನು ಎಲ್ಲಾ ಕಡೆ ಬರೋದಕ್ಕೆ ರೆಡಿ ಇದೀನಿ. ಇನ್ನು ಟೀಮ್ ಪ್ಲಾನ್ ಮಾಡ್ಕೋಬೇಕು ಹೆಂಗೆ ಅಂತ. ನಮ್ ಕಡೆ ಅಂತೂ ಮಾಡ್ತೀವಿ ನಾವು. ಅಲ್ಲ ಅದೇ ನಾನು ಅವ್ರ ಮೇಲೆ ಆಗ್ತಾ ಇಲ್ವಾ. ಇವಾಗ ಎಲ್ಲ ಟೀಮ್ ಒಂದೇನು ಅಂತಂದ್ರೆ, ನನ್ನ ಇದು ಅವ್ರು ಹೇಳ್ಬೋದಷ್ಟೇ ರಾಕ್ ಸ್ಟಾರ್ ರೂಪೇಶ್ ಅಥವಾ ರೂಪೇಶ್ ಶೆಟ್ಟಿ ಹೀರೋ ಅದು ಇದು ಅಂತ. ಬಟ್ ನಮ್ಮಿಂದ ಏನು ಆಗಲ್ಲ, ನಾವು ಎಫರ್ಟ್ ಹಾಕ್ಬೋದು. ಜನರಿಗೆ ಇಷ್ಟ ಆದ್ರೆ ಅದು ಯಾರ ಸಿನಿಮಾ ಆದ್ರೂ ಒಳ್ಳೆ ಸಿನಿಮಾ ಬರ್ತಾ ಇದೆ. ನಾನಂತೂ ನಿಮ್ಗೆ ಗೊತ್ತು, ಅಷ್ಟು ದೊಡ್ಡ ಕಲಾವಿದ ಏನೂ ಅಲ್ಲ, ಇನ್ನೂ ತುಂಬಾ ಪ್ರೂವ್ ಮಾಡ್ಬೇಕಾಗಿರುವಂತ ಕಲಾವಿದ ನಾನು. ಸೊ ಹಾಗಾಗಿ ನಾವೆಲ್ಲ ಸೇರ್ಕೊಂಡು, ಡೈರೆಕ್ಟರ್ ಇರ್ಲಿ, ಪ್ರೊಡ್ಯೂಸರ್ ಇರ್ಲಿ, ಎಲ್ಲ ತಂಡ ಸೇರ್ಕೊಂಡು ನಾವು ಹೋರಾಟ ಮಾಡ್ಬೇಕು. ಎಲ್ಲ ಸಿನಿಮಾನು ಒಂದು ಹೋರಾಟ. ಸೊ ಆ ಹೋರಾಟಕ್ಕೆ ಜನರು ಏನ್ ಕೊಡ್ಬೇಕು ಅದನ್ನ ಕೊಡ್ತಾರೆ ಅನ್ನೋ ಅಂತ ನಂಬಿಕೆ. ಎಸ್, ಥ್ಯಾಂಕ್ ಯು ಶೆಟ್ರೆ, ಧನ್ಯವಾದ. ದಯಮಾಡಿ ಇಲ್ಲೇ ಇರ್ಬೇಕು. ನಮ್ಮ ಜಾನ್ವಿ ದಯಮಾಡಿ ವೇದಿಕೆಗೆ ಬನ್ನಿ. ಇಡೀ ತಂಡ ಬನ್ನಿ, ಜಾನ್ವಿ ಬನ್ನಿ, ವಿದ್ಯಾ ಬನ್ನಿ. ಥ್ಯಾಂಕ್ ಯು ಎಲ್ರಿಗೂ. ನಿಮಗೂ ನಿಮ್ಮ ನಿರೂಪಣೆಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಮಾಧ್ಯಮದವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು.